Hi students, this is Chandrakant Sadashiv Arkeri, Assistant Professor, Department of Commerce. My students, since we already discussed the concept of retail in our earlier session, that is the first session, and today in second session we are going to discuss. So this is the content which you have already seen in our first session, and in this session, we are going to discuss the retail present scenario in India and what are the session outcomes, retail scenario in India, challenges faced by retail sector, factors affect the growth of retail in India. Okay, now shall we discuss retail scenario in India? Retail experts find Indian industry promising. ಸೊ ಕನ್ನಡದಲ್ಲಿ ಬೇರೆ ಪಾಯಿಂಟ್ಸ್ ಇದ್ದಾವೆ, ಇಂಗ್ಲೀಷ್ನಲ್ಲಿ ಬೇರೆ ಪಾಯಿಂಟ್ಸ್ ಇದ್ದಾವೆ. ಕನ್ನಡದವರು ಕನ್ನಡದಲ್ಲಿರೋ ಪಾಯಿಂಟ್ಸನ್ನು ಬೇಸ್ ಇಟ್ಕೊಂಡು ಬರಿಬೋದು, ಇಂಗ್ಲೀಷ್ನವರು ಇಂಗ್ಲೀಷನ್ನು ಬೇಸ್ ಇಟ್ಕೊಂಡು ಬರಿಬೋದು. ಸೊ ರಿಟೇಲ್ ಎಕ್ಸ್ಪರ್ಟ್ ಫೈಂಡ್ ಇಂಡಿಯನ್ ಇಂಡಸ್ಟ್ರಿ ಪ್ರಾಮಿಸಿಂಗ್. ಏನಾಗ್ತಾ ಇದೆ ಇಲ್ಲಿ? ಎಕ್ಸ್ಪರ್ಟ್ಸ್ ಆರ್ ಪ್ರಾಮಿಸಿಂಗ್ ದ್ಯಾಟ್ ಇನ್ ಇಂಡಿಯಾ ರಿಟೇಲ್ ಈಸ್ ಇನ್ಕ್ರೀಸಿಂಗ್ ಡೇ ಬೈ ಡೇ. ನಿಮ್ಮ ಬುಕ್ಸ್ನ ನೀವು ರೆಫರ್ ಮಾಡಿದ್ರಿ ಅಂತಂದ್ರೆ ರಿಟೇಲ್ ಸೇಲ್ಸ್ ಟು ಟಚ್ 30,000 crore ಬೈ 2005 ಅಂತಿದೆ. ಇಲ್ಲಿ ನೋಡಿ $950 billion $950 billion ಬೈ 2018 ಅಷ್ಟು ಗ್ರೋತ್ ಆಗ್ತೈತಿ ಅಂತ ಹೇಳ್ತಾ ಇದ್ದಾರೆ. ಸೊ ಮಾಲ್ ಮೇನಿಯಾ, ದ ಡೆವಲಪಿಂಗ್ ಮಾಲ್ ಕಲ್ಚರ್ ಇನ್ ಇಂಡಿಯಾ. ಸೊ ರಿಟೇಲ್ ಅರ್ಲಿಯರ್ ಹೆಂಗಿತ್ತು, ನಮ್ಮ ಹಳ್ಳಿಯಲ್ಲಿ ನಾವು ಸಣ್ಣ ಸಣ್ಣ ಅಂಗಡಿ ನೋಡ್ತಿದ್ವಿ. ಈಗ ಮಾಲ್ ಅಂತ ನೀವು ಕೇಳಿರಿ, ಬೆಂಗಳೂರಿಗೆ ಹೋದ್ರಿ ಅಂತಂದರೆ ಮಾಲಿಗೆ ವಿಸಿಟ್ ಮಾಡಿದ್ದೇವೆ ಇಲ್ಲ ಅಂತ ಕೇಳ್ತಾರೆ. ಇನ್ನು ನಿಮ್ಮ ರಿಲೇಟಿವ್ಸ್ ಆಗಲಿ, ನಿಮ್ಮ ಫ್ರೆಂಡ್ಸ್ ಆಗಲಿ, ಯಾವುದಾದ್ರೂ ಮಾಲಿಗೆ ಹೋಗಿದ್ದಿಲ್ಲ, ಮಂತ್ರಿ ಮಾಲು, ಗರುಡ ಮಾಲು, ಡಿಫ್ರೆಂಟ್ ಮಾಲ್ಸ್ ಆದೆ ವೇರ್ ಯು ವಿಲ್ ಫೈಂಡ್ ದಿ ರಿಟೇಲ್ ಇಂಡಸ್ಟ್ರಿ ಓನ್ಲಿ. ಅಂದರೆ ರಿಟೇಲ್ ಕಿರುಕುಳ ವ್ಯಾಪಾರಸ್ಥರದೇ ಒಂದೇ ಸೂರಿನಡಿಯಲ್ಲಿ ಮಾಲ್ ರೂಪದಲ್ಲಿ ಇರುತ್ತೆ. ಸೊ ನಾವು ದ ಸ್ಕೆನೇರಿಯಾ ವಾಸ್ ಗಾಟ್ ಚೇಂಜ್. ಸಣ್ಣ ಸಣ್ಣ ಅಂಗಡಿಗಳು ಏನಾಗ್ತಾ ಇದಾವೆ, ಒಂದೇ ಸೂರಿನಡಿಯಲ್ಲಿ ಬಂದು ಮಹಲ್ಗಳ ರೂಪದಲ್ಲಿ ಆಗ್ತಾ ಇದ್ದಾವೆ. Then emergence of region specific formats. So they are for example, ಈಗ ನೀವೇನು ಮಾಡ್ತಾ ಇದ್ದೀರಿ, ಫುಟ್ಪಾತ್ ಅಂಗಡಿ ಸಪ್ರೇಟ್, ವೆಜಿಟೇಬಲ್ ಸಪ್ರೇಟ್, ದೆನ್ ಕಿರಾಣ ಆಯಿತು ಅಂದರೆ ಕಿರಾಣ ಸಪ್ರೇಟ್. ಈ ರೀತಿ ದೇ ಆರ್ ಫಾರ್ಮೇಟಿಂಗ್ ದೇರ್ ರಿಟೇಲ್ ಇಂಡಸ್ಟ್ರಿ. ಈಗ ಒಬ್ಬರು ಒಂದು ಸ್ಪೆಸಿಫಿಕ್ ಆಗಿ ಬಿಸ್ನೆಸ್ ಮಾಡ್ತಾ ಇದ್ದಾರೆ. ಸೊ ದ್ಯಾಟ್ ಆಲ್ಸೋ ಯುವರ್. ದೆನ್ ಎಮರ್ಜೆನ್ಸ್ ಆಫ್ ಡಿಸ್ಕೌಂಟ್ ಫಾರ್ಮ್ಯಾಟ್ಸ್. ನೌ ದೇ ಆರ್ ಪ್ರೊವೈಡಿಂಗ್ ಡಿಸ್ಕೌಂಟ್ಸ್ ಟು ಅಟ್ರಾಕ್ಟ್ ದಿ ಕಸ್ಟಮರ್ಸ್. Every business people are providing discounts. Then entry of international players. ಈ ರಿಟೇಲ್ ಇಂಡಸ್ಟ್ರಿ ಹೆಂಗಾಗಿದೆಯಪ್ಪ ಅಂತಂದ್ರೆ ಇಟ್ ಇಸ್ ಗಿವಿಂಗ್ ಮೋರ್ ಬೆನಿಫಿಟ್ ಟು ದಿ ಇಂಡಸ್ಟ್ರೀಸ್ ಆಲ್ಸೋ. ದಟ್ಸ್ ವೈ Amazon.com ನೋಡ್ರಿ, ದೇ ಆರ್ ಡೂಯಿಂಗ್ ರಿಟೇಲ್ ಇಂಡಸ್ಟ್ರಿ. ವಾಲ್ಮಾರ್ಟ್, ದೀಸ್ ಆರ್ ಇಂಟರ್ನ್ಯಾಷನಲ್ ಪ್ಲೇಯರ್ ಎಂಟ್ರಿಂಗ್ ಇನ್ ಟು ಅವರ್ ಕಂಟ್ರಿ ಆಲ್ಸೋ. ರಿಲಯನ್ಸ್ ಇಂಡಸ್ಟ್ರಿ ಅವರು, ರಿಲಯನ್ಸ್ ಮಾರ್ಕೆಟ್, ರಿಲಯನ್ಸ್ ಡಿಜಿಟಲ್, ರಿಲಯನ್ಸ್ ಫ್ರೆಶ್. ಸೊ ದೇ ಆರ್ ಆಲ್ಸೋ ಎಂಟರ್ಡ್ ಇನ್ ಟು ರಿಟೇಲ್ ಬಿಸ್ನೆಸ್. ಸೊ ದ ಸ್ಕೆನಾರಿಯೋ ವಾಸ್ ಗಾಟ್ ಚೇಂಜ್ ಲೈಕ್ ದಿಸ್. ಕನ್ನಡದಲ್ಲಿ ನಾವು ನೋಡ್ಬೋದು, ಭಾರತೀಯ ಕಿರುಕುಳ ವ್ಯಾಪಾರವು ಆಧುನಿಕವಾಗಿ ಮಹಲ್ಗಳ ಸ್ವರೂಪ ಪಡೆದುಕೊಂಡಿದೆ. ಭಾರತೀಯರ ಕೊಂಡುಕೊಳ್ಳುವ ಶಕ್ತಿ ಹೆಚ್ಚಿಸುತ್ತದೆ. ಅರ್ಲಿಯರ್ ನಮ್ಮಲ್ಲಿ ಇನ್ಕಮ್ ಕಡಿಮೆ ಇರ್ತಿತ್ತು, ನಾವು ಇನ್ಕಮ್ ಇಸ್ ಆಲ್ಸೋ ಗಾನ್ ಇನ್ಕ್ರೀಸ್. ಸೊ ಒನ್ಸ್ ಇನ್ಕಮ್ ಇಸ್ ಇನ್ಕ್ರೀಸಿಂಗ್, ದೆನ್ ಪರ್ಚೇಸಿಂಗ್ ಪವರ್ ಇಸ್ ಆಲ್ಸೋ ಗಾನ್ ಇನ್ಕ್ರೀಸಿಂಗ್. ದೆನ್ ರೈತ ಮಿತ್ರ, ಉದ್ರಿ ಬಳಕೆ, ಅನುಕೂಲಕರ ವಾತಾವರಣ. ನಾವೇನು ಮಾಡ್ತಾ ಇದ್ದೀವಿ, ರೈತರಿಗೆ ಒಂದು ಫೆಸಿಲಿಟಿ ಕೊಡ್ತಾ ಇದ್ದೀವಿ, ಉದ್ರಿ ಕ್ರೆಡಿಟ್ ಬೇಸ್ ಮೇಲೆ ಸೇಲ್ಸ್ ಮಾಡ್ತಾ ಇದ್ದೀವಿ. ಈ ರೀತಿ ಒಂದು ಅನುಕೂಲಕರ ವಾತಾವರಣವನ್ನು ನಮ್ಮ ದೇಶದಲ್ಲಿ ಸೃಷ್ಟಿ ಆಗ್ತಾ ಇದೆ. ಭಾರತೀಯ ಕಿರುಕುಳ ವ್ಯಾಪಾರ ಅಂತಾರಾಷ್ಟ್ರೀಯ ಕಿರುಕುಳ ವ್ಯಾಪಾರ ಕೈಗಾರಿಕೆಗಳಿಗೆ ಬೃಹತ್ ವೇದಿಕೆಯಾಗಿದೆ. ಅಂತಾರಾಷ್ಟ್ರೀಯ, ಫಾರ್ ಎಕ್ಸಾಂಪಲ್ ಚೈನಾ ದೀಪಾವಳಿ ಟೈಮ್ದಾಗ ನೋಡ್ಬೇಕು, ನೀವು ಎಲ್ಲಿ ಹೋಗ್ತೀರಿ ಅಲ್ಲಿ ಚೈನೀಸ್ ಪ್ರಾಡಕ್ಟ್ಸ್ ಸಿಗ್ತಿರ್ತಾವೆ. ಸೊ ದ ಯು ಆರ್ ಇಂಪೋರ್ಟಿಂಗ್ ಮ್ಯಾಕ್ಸಿಮಮ್ ಫ್ರಮ್ ದ ಅದರ್ ಕಂಟ್ರೀಸ್ ಆಲ್ಸೋ. ಸೊ ಮಾರ್ಕೆಟ್ ವಾಸ್ ಎಕ್ಸ್ಪ್ಯಾಂಡಿಂಗ್ ಲೈಕ್ ಎನಿಥಿಂಗ್. ಈಗ ರೀಸೆಂಟ್ ಸ್ಕೆನೇರಿಯೋ ನಾವು ಚೆಕ್ ಮಾಡಿದ್ದೀವಿ ಅಂತಂದರೆ ಮಾರ್ಕೆಟ್ ಬಹಳ ಚೇಂಜಸ್ ಆಗ್ತಾ ಇದೆ. ದೆನ್ ಚಾಲೆಂಜಸ್. ವಾಟ್ ಆರ್ ದ ಚಾಲೆಂಜಸ್ ಇನ್ ರಿಟೇಲ್ ಸೆಕ್ಟರ್? ರಿಟೇಲ್ ಸೆಕ್ಟರ್ನಲ್ಲಿ ಏನು ಚಾಲೆಂಜಸ್ ಅದಾವಪ್ಪ? ರಿಟೇಲ್ ಪ್ರೊಡಕ್ಟಿವಿಟಿ ಇನ್ ಇಂಡಿಯಾ ಇಸ್ ವೆರಿ ಲೋ ಕಂಪೇರ್ ಟು ಇಂಟರ್ನ್ಯಾಷನಲ್. ನಾವು ಇಂಟರ್ನ್ಯಾಷನಲ್ ಕಂಪೇರ್ ಮಾಡಿದ್ದೀವಿ ಅಂತಂತಂದ್ರೆ ನಮ್ಮದು ಪ್ರೊಡಕ್ಟಿವಿಟಿ ಇನ್ನೂ ಬೆಳಿಬೇಕು ಅಂತ ನಮಗೆ ಅನಿಸುತ್ತೆ. ಸೊ ಇಂಡಿಯನ್ ರಿಟೇಲಿಂಗ್ ಇಸ್ ಸ್ಟಿಲ್ ಡಾಮಿನೇಟೆಡ್ ಬೈ ದಿ ಅನ್ಆರ್ಗನೈಸ್ಡ್ ಸೆಕ್ಟರ್ ಇನ್ ಕಂಪ್ಯಾರಿಸನ್ ಆಫ್ ಆರ್ಗನೈಸ್ಡ್ ಸೆಕ್ಟರ್. ಅಂದರೆ ಆರ್ಗನೈಸ್ ಸೆಕ್ಟರ್ ಅಂತಂದರೆ ಈ ಕಂಪ್ನಿಗಳು ಮೇಂಟೈನ್ ಮಾಡ್ತಾ ಇದ್ದಾವಲ್ಲ ರೀ. ಫಾರ್ ಎಕ್ಸಾಂಪಲ್ ಬಿಗ್ ಬಜಾರ್,
ಮೋರ್, ರಿಲಯನ್ಸ್ ಮಾರ್ಕೆಟ್. ಸೊ ಅವು ಕಡಿಮೆ ಅದಾವೆ, ದೇ ಆರ್ ಸಿಚುವೇಟೆಡ್ ಓನ್ಲಿ ಇನ್ ಸಿಟಿ. ಈಗ ನಾವು ರೂರಲ್ಲಿಗೆ ಹೋದ್ವಿ ಅಂತಂದ್ರೆ ಇನ್ನೂ ಅನ್ಆರ್ಗನೈಸ್ಡ್ ಸೆಕ್ಟರೇ ಸಿಗ್ತಾವೆ ನಮಗೆ, ಅಂದ್ರೆ ಸಣ್ಣ ಸಣ್ಣ ಕಿರಾಣಿ ಶಾಪ್ಸ್ನ ಸಿಗ್ತಾವೆ. ದೆನ್ ಮೋಸ್ಟ್ ಆಫ್ ದ ರಿಟೇಲ್ ಔಟ್ಲೆಟ್ಸ್ ಇನ್ ಇಂಡಿಯಾ ಆರ್ ಹ್ಯಾವಿಂಗ್ ಲೆಸ್ ದೆನ್ 500 ಸ್ಕ್ವೇರ್ ಫೀಟ್ ಇನ್ ಸೈಜ್. ನಮ್ಮದು ಕಿರಾಣಾ ಶಾಪ್ಸ್ ಆಗಲಿ ಅವ್ರ ಸೈಜ್ನು ಏನಾಗಿರ್ತಾವೆ, ಮ್ಯಾಕ್ಸಿಮಮ್ ಅಂಗಡಿಗಳು ಲೆಸ್ ದೆನ್ 500 ಸ್ಕ್ವೇರ್ ಫೀಟ್ ಒಳಗೇ ಅದಾವೆ. ಆದ್ರೆ ಈ ಆರ್ಗನೈಸ್ ಸೆಕ್ಟರ್ ಲೈಕ್ ಬಿಗ್ ಬಜಾರ್ ಅದಾವ ಅವಷ್ಟು ದೊಡ್ಡ ಅದಾವೆ. ದೆನ್ ಮೆನಿ ಪೊಲಿಟಿಕಲ್ ಪಾರ್ಟೀಸ್ ಇನ್ ಇಂಡಿಯಾ ಹ್ಯಾವ್ ಅಪೋಸ್ಡ್ FDI, ಫಾರಿನ್ ಡೈರೆಕ್ಟ್ ಇನ್ವೆಸ್ಟ್ಮೆಂಟನ್ನು ರಿಟೇಲ್ ಸೆಕ್ಟರ್ನಲ್ಲಿ ಹಾಕಬೇಡ್ರಿ ಅಂಥೇಳಿ ಮೆನಿ ಪೊಲಿಟಿಕಲ್ ಪಾರ್ಟೀಸ್ ಆರ್ ಅಪೋಸಿಂಗ್ ದ್ಯಾಟ್. ಅಂದ್ರೆ ಬೇರೆ ದೇಶದವರು ನಮ್ಮ ದೇಶದಲ್ಲಿ ದುಡ್ಡು ಹಾಕಬಾರ್ದು ಅಂಥೇಳಿ ಅವರು ಅಪೋಸ್ ಮಾಡ್ತಾ ಇದ್ದಾರೆ. ದೆನ್ ಟ್ರೈನ್ಡ್ ಮ್ಯಾನ್ ಪವರ್ ಇಸ್ ಚಾಲೆಂಜ್ ಫಾರ್ ದಿ ಆರ್ಗನೈಸ್ಡ್ ರಿಟೇಲ್ ಸೆಕ್ಟರ್ ಇನ್ ಇಂಡಿಯಾ. ನಾವು ಆರ್ಗನೈಸ್ಡ್ ರಿಟೇಲ್ ಸೆಕ್ಟರ್ನಲ್ಲಿ ನಮ್ಗೆ ಟ್ರೈನ್ ಪೀಪಲ್ ಬೇಕು. ದೇ ಶುಡ್ ಹ್ಯಾವ್ ದಿ ಕಮ್ಯುನಿಕೇಷನ್ ಸ್ಕಿಲ್ ಆ್ಯಂಡ್ ಹೌ ಟು ಇಂಟ್ರ್ಯಾಕ್ಟ್ ವಿತ್ ದ ಕಸ್ಟಮರ್ಸ್ ಅನ್ನೋ ಟ್ರೈನ್ ಮ್ಯಾನ್ ಪವರ್ದು ಕೊರತೆ ನಮ್ಮ ಆರ್ಗನೈಸ್ಡ್ ರಿಟೇಲ್ ಸೆಕ್ಟರ್ನಲ್ಲಿ ಬಹಳ ಕಂಡುಬರ್ತಾ ಇದೆ. The lack of proper infrastructure and distribution of channels in the country results in deficient process in retailing. So infrastructure is also one of the major problem for a retail industry. Then taxation laws that does not favor small retailers. Taxation laws ಏನು ಹೇಳ್ತಾ ಇದಾವಲ್ರಿ, ಅದನ್ನು ಸ್ವಲ್ಪ ಸ್ಮಾಲ್ ರಿಟೇಲರ್ಸ್ಗೆ ಪ್ರಾಬ್ಲಮೆಟಿಕ್ ಆಗ್ತಾ ಇದಾವೆ. ಈಗ ನಾವು GST ಇಂಟ್ರೊಡ್ಯೂಸ್, ನಿಮ್ಗೆ ಗೊತ್ತೈತೆ GST is charged by the ಕಂಪನೀಸ್. ಅದನ್ನು ಹೆಂಗೆ ಅಕೌಂಟಿಂಗ್ ಮಾಡಬೇಕು, ಅದು ಯಾವ ರೀತಿ ನಾವು ಕ್ರೆಡಿಟ್ ಆಗಿ ತೊಗೋಬೇಕು ಅಥವಾ ಎಷ್ಟು ನಾವು ಪ್ರಾಡಕ್ಟ್ ಮೇಲೆ ಹಾಕಬೇಕು ಅನ್ನೋದು ಸ್ವಲ್ಪ ನಾಲೆಜ್ನು ನಮ್ಮ ಸ್ಮಾಲ್ ರಿಟೇಲರ್ಸ್ನಲ್ಲಿ ಸ್ವಲ್ಪ ಕಡಿಮೆ ಆಗಿದೆ. ಸೊ ದೀಸ್ ಆರ್ ದ ಚಾಲೆಂಜಸ್ ಇನ್ ರಿಟೇಲ್ ಸೆಕ್ಟರ್. ಸೊ ಇವೆಲ್ಲ ಕನ್ನಡದಲ್ಲಿ ಪಾಯಿಂಟ್ಸ್ನೂ ಇದಾವೆ, ಚಿಲ್ಲರೆ ವ್ಯಾಪಾರ ಸವಾಲುಗಳು. ಇದನ್ನು ನೀವು ಓದ್ಕೊಳ್ರಿ. ಏನಾದರೂ ತಿಳಿಲಿಲ್ಲ ಅಂತಂದ್ರೆ ನನ್ನ ಜೊತೆ ಡಿಸ್ಕಷನ್ನು ನೀವು ಮಾಡ್ಬೋದು ಥ್ರೂ ಫೋನ್, ಆರ್ you can come to college as a contact classes. Then factors affect the growth of retail in India. What are the factors? ಯಾವ ಅಂಶಗಳು ಇಂಡಿಯನ್ ರಿಟೇಲ್ಗೆ ಗ್ರೋತ್ ಆಗಲಿಕ್ಕೆ ಏನು ಕಾರಣಗಳಾಗ್ತಾವೆ, ಯಾವ ಅಂಶಗಳು ಪರಿಣಾಮ ಬೀರ್ತಾವೆ ಅನ್ನೋದನ್ನು ನಾವು ಈ ಸ್ಲೈಡ್ನಲ್ಲಿ ಡಿಸ್ಕಷನ್ ಮಾಡೋಣ. ಫಸ್ಟ್ ಒನ್ ಈಸ್ ಇನ್ಕ್ರೀಸ್ ಇನ್ ಪರ್ ಕ್ಯಾಪಿಟಲ್ ಇನ್ಕಮ್, ತಲಾ ಆದಾಯದಲ್ಲಿ ಹೆಚ್ಚಳ. ಸೊ ನಮ್ಮದು ತಲಾ ಆದಾಯ ಏನಾಗ್ತಾ ಇದೆ, ಅದು ಇನ್ಕ್ರೀಸ್ ಆಗ್ತಾಯಿದೆ. ಅಂದರೆ ನಮ್ಮ GDP, ಗ್ರಾಸ್ ಡೊಮೆಸ್ಟಿಕ್ ಪ್ರಾಡಕ್ಟು, ನಮ್ಮ ಟೋಟಲ್ ಇನ್ಕಮನ್ನು ನಮ್ಮ ಜನಸಂಖ್ಯೆ ಡಿವೈಡ್ ಮಾಡ್ತೀವಿ, ಅದಕ್ಕೆ ನಾವು ಪರ್ ಕ್ಯಾಪಿಟಲ್ ಇನ್ಕಮ್ ಅಂತ ಹೇಳ್ತೀವಿ. ಅದು ನಮ್ಮದು ಡೇ ಬೈ ಡೇ ಸ್ವಲ್ಪ ಇನ್ಕ್ರೀಸ್ ಆಗ್ತಾ ಹೋಗ್ತಾ ಇದೆ. ಸೊ ಅದು ಹೆಚ್ಚಳ ಆದದ್ರಿಂದ ನಮ್ಮದು ಸ್ಪೆಂಡಿಂಗ್ ಕೆಪಾಸಿಟಿ ಇಸ್ ಆಲ್ಸೋ ಇನ್ಕ್ರೀಸಿಂಗ್. ದೆನ್ ಡೆಮೋಗ್ರಾಫಿಕಲ್ ಚೇಂಜಸ್, ಜನಾಂಗೀಯ ಜೀವನ ಶೈಲಿಯಲ್ಲಿ ಬದಲಾವಣೆ ಆಗಿದೆ. ಮೊದಲು ನಾವು ಹೆಂಗಿದ್ವಿ, ಈಗ ಹೆಂಗಿದ್ದೀವಿ. ಜಸ್ಟ್ ಥಿಂಕ್ ಆಫ್ ದ್ಯಾಟ್ ಡೆಮೋಗ್ರಾಫಿಕಲ್ ಚೇಂಜಸ್. ಮೊದಲು ನಾವು ಯಾವ ರೀತಿ ಡ್ರೆಸ್ ಹಾಕ್ತಿದ್ವಿ, ಈಗ ಜೀನ್ಸು, ಟೀ ಶರ್ಟ್ಸು, ಧೋತಿ, ಸಾರಿ, ಇವೆಲ್ಲ ನಮ್ಮ ಇಂಡಿಯನ್ ಕಲ್ಚರ್ನಲ್ಲಿ ಇದ್ದು. ಈಗ ಅದೆಲ್ಲ ಚೇಂಜ್ ಆಗಿ ಏನಾಗ್ತಾ ಇದೆ, ಈಗ ಯು ಆರ್ ಗೋಯಿಂಗ್ ಇನ್ ಟು ಫಾರಿನ್ ಕಲ್ಚರ್. ಅದನ್ನು ಅಕಾರ್ಡಿಂಗ್ ಟು ದ್ಯಾಟ್ ಅವರ್ ರಿಟೇಲ್ ಸ್ಟ್ರಾಟಜಿ ಹ್ಯಾಸ್ ಟು ಬಿ ಗೆಟ್ ಚೇಂಜ್. ನಾ ಅದೇ ಸಾರಿ, ನಾ ಅದೇ ಧೋತಿನೇ ಮಾರ್ತೀನಿ ಅಂತಂತಂದ್ರೆ we have to change for that. ಹೈ ಸ್ಟ್ಯಾಂಡರ್ಡ್ ಆಫ್ ಲಿವಿಂಗ್, ಜೀವನ ಮಟ್ಟ ಸುಧಾರಣೆ. ಈಗ ಅರ್ನಿಂಗ್ ಜಾಸ್ತಿ ಆಗ್ತಾ ಇದೆ, ಅದ್ರ ತಕ್ಕಂಗೆ ನಮ್ಮದು ಲೈಫ್ ಲಿವಿಂಗ್ ಸ್ಟೈಲ್ ಇಸ್ ಆಲ್ಸೋ ಗಾಟ್ ಚೇಂಜ್ಡ್. ಮೊದಲು ನಾವು 500 ರೂಪಾಯಿ ಬಟ್ಟೆ ಧರಿಸ್ತಿದ್ವಿ, ಈಗ ನಾವು ಅರ್ನ್ ಮಾಡ್ತಾ ಇದ್ದೀವಿ ಅಂತೇಳಿ ಯು ಆರ್ ಬೈಯಿಂಗ್ 2000 rupees ಕ್ಲಾತ್ಸ್ ಆಲ್ಸೋ. ನಾವು ಮೊಬೈಲ್ ನೋಡ್ರಿ, ಮೊಬೈಲ್ ಅಂದರೆ ಫೀಚರ್ ಫೋನ್ ಇರ್ತಿತ್ತು, ಸಣ್ಣ. ಈಗ ಸ್ಮಾರ್ಟ್ ಫೋನ್, ನಮಗೆ ಅದರಲ್ಲಿನೇ ಸೈಜ್ ದೊಡ್ಡದಿದ್ದು ಬೇಕು, ಮೆಮರಿ ಇನ್ಕ್ರೀಸ್ ಇದ್ದಿದ್ದು ಬೇಕು. ಸೊ ದ ಹೈ ಲಿವಿಂಗ್ ಸ್ಟೈಲ್ ಇಸ್ ಆಲ್ಸೋ ಗೆಟಿಂಗ್ ಚೇಂಜ್ ಇನ್ ಕನ್ಸಂಪ್ಷನ್ ಪ್ಯಾಟರ್ನ್ ಆಲ್ಸೋ. ಅನುಭೋಗದಲ್ಲಿ ಬದಲಾವಣೆ ಆಗ್ತಾ ಇದೆ. ನಾ ಅದೇ ಹೇಳಿದ್ನಲ್ಲ ನಿಮ್ಮ ಇದ್ರದ್ದು ಮೊಬೈಲ್ದು ಫೀಚರ್ ಫೋನ್ ಇಂದ ಸ್ಮಾರ್ಟ್ಫೋನ್ ಬಂದ್ವಿ. ಸ್ಮಾರ್ಟ್ಫೋನ್ದಲ್ಲಿ ನಾವು 2G 3G, ಈಗ ನಾವು ರನ್ನಿಂಗ್ 4G. ಈ 4G ಆದ ನಂತರ 5Gನೂ ಬರ್ಬೋದು. ಸೊ ನಮ್ಮದು ಪ್ಯಾಟರ್ನು ಏನಾಗ್ತಾ ಇದೆ, ಚೇಂಜ್ ಆಗ್ತಾ ಇದೆ. ದೆನ್ ಅವೈಲಬಿಲಿಟಿ ಆಫ್ ಲೋ ಕಾಸ್ಟ್ ಕನ್ಸ್ಯೂಮರ್ ಕ್ರೆಡಿಟ್, ಕಡಿಮೆ ವೆಚ್ಚದಲ್ಲಿ ಉದ್ದರಿಯ ಸೌಲಭ್ಯ. ಸೊ ಇಫ್ ಯು ವಾಂಟ್ ಟು ಪರ್ಚೇಸ್ ಎನಿ ವಾಷಿಂಗ್ ಮಷಿನ್, ಫ್ರಿಜ್ ಆ್ಯಂಡ್ ಆಲ್ಸೋ, ಸೊ
ದೇ ಆರ್ ಪ್ರೊವೈಡಿಂಗ್ ಆನ್ ಇನ್ಸ್ಟಾಲ್ಮೆಂಟ್ ಬೇಸಿಸ್, ಕ್ರೆಡಿಟ್ ಫೆಸಿಲಿಟಿ ಕೊಡ್ತಾ ಇದ್ದಾರೆ. ಸೊ ಅದರಿಂದ ಏನಾಗ್ತಾ ಇದೆ, ಇಫ್ ದ ಕಸ್ಟಮರ್ ಇಸ್ ನಾಟ್ ಹ್ಯಾವಿಂಗ್ ದ ಮನಿ ಟು ಪೇ 25,000 30,000 50,000, ಸೊ ಅವ ಏನು ಮಾಡ್ತಾನೆ, 10,000 ಪೇ ಮಾಡ್ತಾನೆ, ಉಳಿದಿದ್ದು ಮಂತ್ಲಿ ಬೇಸಿಸ್ ಮೇಲೂ ಮಾಡ್ತಾನೆ. ಅದರಿಂದ ಏನಾಗ್ತಾ ಇದೆ, ನಮ್ಮ ರಿಟೇಲ್ ಇಂಡಸ್ಟ್ರಿ ಗ್ರೋತ್ ಆಗ್ತಾ ಇದೆ. ಇಂಪ್ರೂವ್ಮೆಂಟ್ಸ್ ಇನ್ ಇನ್ಫ್ರಾಸ್ಟ್ರಕ್ಚರ್, ದೇಶದ ಸಂಪನ್ಮೂಲಗಳಲ್ಲಿ ಹೆಚ್ಚಳ, ಇನ್ಫ್ರಾಸ್ಟ್ರಕ್ಚರ್ನು ಏನಾಗ್ತಾ ಇದೆ, ಇಂಪ್ರೂವ್ ಆಗ್ತಾ ಇದೆ ಈಗ. ಸೊ ಈಗ ನೀವು ನೋಡಿರ್ಬೋದು ಮಾಲ್ಸ್ ಅಲ್ಲಿ ಎಂತಿಂಥ ಅಂಗಡಿಗಳು ಇರ್ತವೆ, ಆಲ್ ಆರ್ AC ಕನ್ವರ್ಟೆಡ್ ಮಾಲ್ಸ್, AC ಶಾಪ್ಸ್ ಇರ್ತಾವೆ. ಸೊ ಇನ್ಫ್ರಾಸ್ಟ್ರಕ್ಚರ್ ಇಸ್ ಗೋ ಆನ್ ಇನ್ಕ್ರೀಸಿಂಗ್. ನಂತರ ಎಂಟ್ರಿ ಆಫ್ ವೇರಿಯಸ್ ಸೋರ್ಸಸ್ ಆಫ್ ಫೈನಾನ್ಸಿಂಗ್, ವಿವಿಧ ಹಣಕಾಸಿನ ಸಂಪನ್ಮೂಲಗಳಿಗೆ ಮುಕ್ತ ಪ್ರವೇಶ. ಈಗ ನೋಡಿರಿ, ನೀವು ಯಾವುದಾದ್ರೂ ಗಿರಿಯಾಸ್ ಆಗಲಿ ಅಥವಾ ಹರ್ಷ ಆಗಲಿ ಅಥವಾ ನೀವು ರಿಲಯನ್ಸ್ ಡಿಜಿಟಲಿಗೆ ಹೋದ್ರಿ ಅಂತಂತಂದ್ರೆ ಅಲ್ಲಿ ಫೈನಾನ್ಸ್ ಕಂಪನೀಸ್ ಆಲ್ಸೋ ದೇ. ಫಾರ್ ಎಕ್ಸಾಂಪಲ್ ಬಜಾಜ್ ಫೈನಾನ್ಸ್ ಅವ್ರು ಇರ್ತಾರೆ, HDFC ಬ್ಯಾಂಕ್ನವ್ರು ಇರ್ತಾರೆ, SBI ಆದವ್ರು ಇರ್ತಾರೆ. ನೀವು ಯಾವುದಾದ್ರೂ ಮಟೀರಿಯಲ್ ತೊಗೊಳ್ತಾ ಇದ್ರಿ ಅಂತಂದ್ರೆ ದೇ ಆರ್ ಪ್ರೊವೈಡಿಂಗ್ ದ ಕ್ರೆಡಿಟ್ ಫಾರ್ ಯು, ದೇ ಆರ್ ಪ್ರೊವೈಡಿಂಗ್ ದ ಲೋನ್ ಫಾರ್ ಯು, ಆ್ಯಂಡ್ ಆನ್ ದ ಬೇಸಿಸ್ ಆಫ್ EMI ಯು ಆರ್ ಮೇಕಿಂಗ್ ದ ಪೇಮೆಂಟ್ ಟು ದೆಮ್. ಹೀಗಾಗಿ ಏನಾಗ್ತಾ ಇದೆ, ನಮ್ಮ ರಿಟೇಲ್ ಇಂಡಸ್ಟ್ರಿ ಬೆಳೀತಾ ಹೋಗ್ತಾ ಇದೆ ಈಗ. ದೆನ್ ಗ್ರಾಹಕರ ವರ್ತನೆಯಲ್ಲಿ ಬದಲಾವಣೆ ಆಗ್ತಾಗಳಿದಾವೆ. ಗ್ರಾಹಕರ ವರ್ತನೆಯಲ್ಲಿ ಈಗ ಫಾರ್ ಎಕ್ಸಾಂಪಲ್ ಯು ಕ್ಯಾನ್ ಸೇ, ಇಫ್ ಮೈ ಫ್ರೆಂಡ್ ಹ್ಯಾಸ್ ಪರ್ಚೇಸ್ಡ್ ಪೀಟರ್ ಇಂಗ್ಲೆಂಡ್ ಶರ್ಟ್, ಸೊ ಐ ಆಲ್ಸೋ ಹ್ಯಾವ್ ಟು ಪರ್ಚೇಸ್ ದಿ ಪೀಟರ್ ಇಂಗ್ಲೆಂಡ್ ಶರ್ಟ್. ಇಲ್ಲಪ್ಪ, ಅವ ಒಂದು ಚಲೋ ಫರ್ನಿಚರ್ ಸೋಫಾ ಸೆಟ್ ತೊಗೊಂಬಂದಾನ, ನಾನು ಅಲ್ಲೇ ಅಂಗಡಿಗೆ ಹೋಗಿ ತೊಗೊಂಬರ್ತೀನಿ. ಸೊ ಈ ರೀತಿ ಫ್ರೆಂಡ್ಸ್ ಅಥವಾ ರಿಲೇಟಿವ್ಸ್ ಆಗಲಿ ಅವರು ಪ್ರಭಾವ ನಮ್ಮ ಮೇಲೆ ಬೀರ್ತಾ ಇದೆ. ಸೊ ಈ ರೀತಿ ಗ್ರಾಹಕರ ವರ್ತನೆಯಲ್ಲೂ ಏನಾಗ್ತಾ ಇದೆ, ಸ್ವಲ್ಪ ಬದಲಾವಣೆಗಳು ಆಗ್ತಾ ಇದ್ದಾವೆ. ದೆನ್ ವಾಟ್ ಆರ್ ದ ಫಂಕ್ಷನ್ಸ್ ಆಫ್ ರಿಟೇಲರ್? ಫಂಕ್ಷನ್ಸ್ ಆಫ್ ರಿಟೇಲರ್: ಬೈಯಿಂಗ್. ರಿಟೇಲರ್ ಫಸ್ಟ್ ಫಂಕ್ಷನ್ ಏನ್ರಿ, ವಸ್ತುಗಳನ್ನು ಕೊಂಡುಕೊಳ್ಳುವುದು. ಮೊದಲನೇದೇನು, ಆ ವಸ್ತುಗಳನ್ನ ಕೊಂಡುಕೊಂಡು ಬಂದು ಅದನ್ನು ಅಲ್ಟಿಮೇಟ್ ಕನ್ಸ್ಯೂಮರ್ಗೆ ಸೇಲನ್ನು ಮಾಡ್ತಾರೆ. ದೆನ್ ಸ್ಟೋರೇಜ್, ಅವ ಏನು ಮಟೀರಿಯಲ್ ಕೊಂಡ್ಕೊಂಬಂದಿರ್ತಾನ ಅದನ್ನು ಮಾರೋಕ್ಕಿಂತ ಮುಂಚೆ ಹಿ ಹ್ಯಾಸ್ ಟು ಸ್ಟೋರ್ ಇನ್ ಹೀಸ್ ಗೋಡೌನ್ ಆರ್ ಹಿ ಹ್ಯಾಸ್ ಟು ಸ್ಟೋರ್ ಇನ್ ದ ಶಾಪ್. ದೆನ್ ಸೆಲ್ಲಿಂಗ್, ಅವ ಮತ್ತೇನು ಮಾಡ್ತಾನೆ, ವಸ್ತುಗಳನ್ನು ಮಾರಾಟ ಮಾಡ್ತಾನೆ. ಫಸ್ಟ್ ಬೈಯಿಂಗ್ ಮಾಡ್ತಾನೆ, ದೆನ್ ಅದನ್ನು ಸಂಗ್ರಹಿಸಿಟ್ಕೊಳ್ತಾನೆ. ನಂತರ ಯಾವ್ಯಾವ ಕಸ್ಟಮರ್ಸ್ ಅವನ ಅಂಗಡಿಗೆ ಬಂತು ಖರೀದಿ ಮಾಡ್ತಾರೆ ಅವರಿಗೆ ಅದನ್ನು ಮಾರಾಟನೂ ಮಾಡ್ತಾನೆ. ದೆನ್ ಗ್ರೇಡಿಂಗ್ ಆ್ಯಂಡ್ ಪ್ಯಾಕಿಂಗ್, ನೀವು 1 ಕಿಲೋ ಸಕ್ಕರೆ ಕೇಳಿದ್ರಿ ಅಂತಂದ್ರೆ ಅವ ನಿಮ್ಮ ಕೈಯ ಭಕ್ಷ್ಯ ಒಳಗೆ ಹಾಕಿ ಕೊಡಂಗಿಲ್ಲ. ಸೊ ಹೀ ಈಸ್ ಪ್ಯಾಕಿಂಗ್ ದ್ಯಾಟ್. ಅದ್ರ ಮೇಲೆ ಬರೀತಾನೆ. ನೀವು ಗ್ರ್ಯಾಂಡ್ ಬಜಾರಿಗೆ ಹೋಗಿ ನೋಡ್ಬೋದು, ಗ್ರ್ಯಾಂಡ್ ಬಜಾರ್ನಲ್ಲಿ 1 kg ಸಕ್ಕರೆ ತೂಕ ಮಾಡಿ ಬ್ಯಾಗ್ ಮಾಡಿ ಕಟ್ಟಿರ್ತಾರೆ, ಅದ್ರ ಮೇಲೆ ಅವ್ರದ್ದು ಲೋಗೋ ಹಚ್ಚಿರ್ತಾರೆ, 1 kg ಎಷ್ಟು ಬಿಲ್ಲು ಅಂತ ಹೇಳಿ. ದೆನ್ ರಿಸ್ಕ್ ಬಿಯರಿಂಗ್, ಅಪಾಯ ಅನುಸರಣೆ. ಇಲ್ಲೇನಾಗುತ್ತೆ, ದ ರಿಟೇಲರ್ ಹ್ಯಾಸ್ ಟು ಬಿಯರ್ ದ ರಿಸ್ಕ್ ಆಲ್ಸೋ. ಉದ್ರಿದು ಕೊಟ್ಟಿರ್ತಾನೆ, ಯಾರಾದರೂ ಪೇ ಮಾಡಲಿಲ್ಲ ಅಂತಂದ್ರೆ, ಅಥವಾ ಅವ ಗೋಡೌನ್ದಾಗ ಸ್ಟೋರ್ ಮಾಡಿರ್ತಾನೆ, ಇಲಿಗಳ ಕಾಟ ಆಗ್ಬೋದು, ಅಥವಾ ಬ್ಯಾಗ್ ಹರಿದು ಕಾಳುಗಳು ಚೆಲ್ಬೋದು, ಇಂಥವೆಲ್ಲ ರಿಸ್ಕ್ ಇರ್ತಾವೆ. ಅಥವಾ ಏನಾದರೂ ಆಯಿತು, ಆಕಸ್ಮಿಕ ಘಟನೆಗಳು ಸಂಭವಿಸಿದ್ವು, ಅಂಥವನ್ನೆಲ್ಲನೂ ಏನು ಮಾಡಬೇಕಾಗತ್ತೆ, ದ ರಿಟೇಲರ್ ಹ್ಯಾಸ್ ಟು ಅಡ್ಜಸ್ಟ್ ದ ರಿಸ್ಕ್ ಆಲ್ಸೋ ಹ್ಯಾಸ್ ಟು ಬಿಯರ್. ದೆನ್ ಟ್ರಾನ್ಸ್ಪೋರ್ಟೇಷನ್, ಸಾರಿಗೆ ಏನು ಮಾಡಬೇಕಾಗತ್ತಾ, ಈಗ ಯಾವುದಾದ್ರೂ ಕಸ್ಟಮರ್ಸು ಆರ್ಡರ್ ತೊಗೊಂಡ ಅಂತಂದ್ರೆ ಅವ ಅದನ್ನು ಅವ್ರ ಮನೆಗೆ ಹೋಗಿ ಕೊಟ್ಟು ಬರಬೇಕಂತ ಪರಿಸ್ಥಿತಿ ಇದೆ, ಬಿಕಾಸ್ ಆಫ್ ಕಾಂಪಿಟೇಷನ್. ಹೋಮ್ ಡೆಲಿವರಿ ಅಂತ ನೀವು ಕೇಳಿದಿರಲ್ಲ, ಸೊ ದಟ್ ಈಸ್ ಆಲ್ಸೋ ಪ್ರೊವೈಡೆಡ್ ಬೈ ದಿ ರಿಟೇಲರ್. ದೆನ್ ಫೈನಾನ್ಸಿಂಗ್, ಸೊ ಹಿ ಈಸ್ ಪ್ರೊವೈಡಿಂಗ್ ದಿ ಕ್ರೆಡಿಟ್ ಆಲ್ಸೋ ಟು ಹೀಸ್ ಕಸ್ಟಮರ್. ಈ 1 month ಆದಮೇಲೆ, ಫಾರ್ ಎಕ್ಸಾಂಪಲ್ ಐ ಆಮ್ ಪರ್ಚೇಸಿಂಗ್ ಅ ಮಿಲ್ಕ್ ಫ್ರಮ್ ಒನ್ ಸ್ಮಾಲ್ ಶಾಪ್, ಸೊ ಐ ಆಮ್ ಪೇಯಿಂಗ್ ದಟ್ ಮನಿ ಆಫ್ಟರ್ 1 month. ಆ 1 month ಅವ ಹಿ ಹ್ಯಾಸ್ ಟು ಮ್ಯಾನೇಜ್ ದಿ ಫೈನಾನ್ಸ್. ಆಮೇಲೆ ನಮಗೆ ಉದ್ರಿ ಫೆಸಿಲಿಟಿನೂ ಕೊಡ್ತಿರ್ತಾನೆ. ಸೊ ದಿಸ್ ಈಸ್ ಆಲ್ಸೋ ಒನ್ ಆಫ್ ದಿ ಫಂಕ್ಷನ್ಸ್ ಆಫ್ ರಿಟೇಲರ್. ದೆನ್ ಸೇಲ್ಸ್ ಪ್ರಮೋಷನ್, ಮಾರಾಟ ಪ್ರವರ್ತನೆ. ದೆನ್ ಹಿ ಹ್ಯಾಸ್ ಟು ಪ್ರಮೋಟ್ ಹೀಸ್ ಸೇಲ್ಸ್, ಹಿ ಹ್ಯಾಸ್ ಟು ಗಿವ್ ದ ಅಡ್ವರ್ಟೈಸ್ಮೆಂಟ್ ಅಬೌಟ್ ಹಿಸ್ ಶಾಪ್ ಆ್ಯಂಡ್ ವಾಟ್ ಎವರ್ ನ್ಯೂ ಪ್ರಾಡಕ್ಟ್ಸ್ ಆರ್ ಎಂಟ್ರಿಂಗ್ ಇನ್ ಟು ಹೀಸ್ ಶಾಪ್, ಹಿ ಹ್ಯಾಸ್ ಟು ಗಿವ್ ದ ನಾಲೆಜ್ ಟು ಹಿಸ್ ಕಸ್ಟಮರ್, ದಿಸ್ ನ್ಯೂ ಮಟೀರಿಯಲ್ಸ್ ಎಂಟರ್ ಟು ಮೈ ಶಾಪ್, so you can buy this material also. Like that he has to promote his sales. So these are the functions of retailer. Then service of retailer, what type of service the retailer is providing to the customer? He provides ready stock of goods. ಗ್ರಾಹಕನು ಬಯಸಿದ ಸರಕುಗಳನ್ನು ವ್ಯವಸ್ಥಿತವಾಗಿ ಸಂಗ್ರಹಿಸಿ ಮಾರಾಟ ಮಾಡುತ್ತಾನೆ. ಈ ಯಾವ ಕಸ್ಟಮರಿಗೆ ಯಾವ ಮಟೀರಿಯಲ್ ಬೇಕಾಗ್ತೈತಿ ಅದನ್ನು ಸ್ಟಾಕ್ ಇಡ್ತಾನೆ, ಅದನ್ನು ಅವರಿಗೆ ಪೂರೈಸ್ತಾನೆ. Then he keeps a large variety of goods produced by different producers. ನೀವೊಂದು ಕಿರಾಣಾ ಶಾಪಿಗೆ ಹೋದೆ ಅಂತಂದ್ರೆ ಅವ ಒಂದೇ ಸೇಲ್ ಮಾಡ್ತಾ ಇರೋಂಗಿಲ್ಲ, ಡಿಫ್ರೆಂಟ್ ವೆರೈಟಿ ಆಫ್ ಸೋಪ್ಸ್ ಆಲ್ಸೋ ಈಸ್ ಕೀಪಿಂಗ್. ಫಾರ್ ಎಕ್ಸಾಂಪಲ್ ಲಕ್ಸ್, ಮೆಡಿಮಿಕ್ಸ್, ಪತಂಜಲಿ,
then Dove soap, then Fair and Lovely differently is keeping, many variety of soaps is keeping with him. ಯಾರಿಗೆ ಯಾವ ರೀತಿ ಬೇಕಾಗ್ತದೆ ಅದನ್ನು ಅವರು ಮಾರಾಟ ಮಾಡ್ತಾನೆ. ಹಿ ರಿಲೀವ್ಸ್ ದ ಕಸ್ಟಮರ್ ಫಾರ್ ಮೇಂಟೈನಿಂಗ್ ಲಾರ್ಜ್ ಕ್ವಾಂಟಿಟಿ ಆಫ್ ಗೂಡ್ಸ್. ಒಮ್ಮೆ ನಾವು ಭಾಳಷ್ಟು ಬಂದು ನಮ್ಮಲ್ಲಿ ಇಡೋದು ಬೇಕಾಗಿಲ್ಲ. ರಿಟೇಲ್ ಈಸ್ ಮೇಂಟೈನಿಂಗ್, ನಮ್ಗೆ ಯಾವಾಗ ಏನು ಮಟೀರಿಯಲ್ ಬೇಕಾಗುತ್ತೆ, ಯು ಕ್ಯಾನ್ ಗೋ ಟು ವಿಸಿಟ್ ಹಿಸ್ ಶಾಪ್ ಆ್ಯಂಡ್ ಯು ಕ್ಯಾನ್ ಪರ್ಚೇಸ್ ದಿ ಮಟೀರಿಯಲ್. ದೆನ್ ಹಿ ಡೆವಲಪ್ಸ್ ಪರ್ಸನಲ್ ರಿಲೇಷನ್ಶಿಪ್ ವಿತ್ ದ ಕಸ್ಟಮರ್ಸ್ ಬೈ ಗಿವನ್ ದೆಮ್ ಕ್ರೆಡಿಟ್. ಉದ್ರಿ ಕೊಡೋದ್ರಿಂದ ಏನಾಗುತ್ತೆ, ಕಸ್ಟಮರು ಮತ್ತು ರಿಟೇಲರ್ ನಡುವೆ ಒಳ್ಳೆ ಸಂಬಂಧ ಬೆಳಿತೈತಿ. ಹಿ ಪ್ರೊವೈಡ್ಸ್ ಫ್ರೀ ಹೋಮ್ ಡೆಲಿವರಿ ಸರ್ವಿಸ್ ಟು ದಿ ಕಸ್ಟಮರ್ಸ್. ಗ್ರಾಹಕರಿಗೆ ಸರಕುಗಳನ್ನು ಮನೆ ಮನೆಗೆ ತಲುಪಿಸಲು ಉಚಿತ ಸೇವೆಯನ್ನು ಕೂಡ ಅವನು ಒದಗಿಸ್ತಾನೆ. ಹಿ ಇನ್ಫಾರ್ಮ್ಸ್ ದ ನ್ಯೂ ಪ್ರಾಡಕ್ಟ್ ಟು ದಿ ಕಸ್ಟಮರ್ಸ್. ವೆನ್ ಎವರ್ ದೇರ್ ಇಸ್ ಅ ನ್ಯೂ ಪ್ರಾಡಕ್ಟ್ ಎಂಟರ್ ಇನ್ ಟು ದ ಮಾರ್ಕೆಟ್ ಆರ್ ಎಂಟರ್ ಇನ್ ಟು ದಿ ಹೀಸ್ ಶಾಪ್, ದಟ್ ಆಲ್ಸೋ ಹೀ ಈಸ್ ಗಿವಿಂಗ್ ದ ಇನ್ಫಾರ್ಮೇಷನ್ ಅಬೌಟ್ ದಟ್ ಪ್ರಾಡಕ್ಟ್ ಟು ದಿ ಕಸ್ಟಮರ್ಸ್. ಅವನ ಎಕ್ಸಿಸ್ಟಿಂಗ್ ಕಸ್ಟಮರ್ಸ್ ಏನಿರ್ತಾರೆ ಅವರಿಗೂ ಅವನೇನು ಮಾಡ್ತಾನೆ, ಹೊಸ ವಸ್ತುವಿನ ಪರಿಚಯವನ್ನು ಮಾಡಿಸ್ತಾನೆ. Then he makes arrangement for replacement of goods when he receives complaints. ಏನಾದರೂ ಕಂಪ್ಲೇಂಟ್ಸ್ ಇತ್ತು ಅಂತಂದ್ರೆ ಅದನ್ನು ವಾಪಸ್ ತೊಗೊಂಡು ಅವ್ರನ್ನ ಬೇರೆ ಪ್ರಾಡಕ್ಟ್ನು ಕೊಡೋ ಕೆಲಸನೂ ಮಾಡ್ತಾನೆ. ಇಂಪಾರ್ಟೆಂಟ್ ಲಿಂಕ್ ಬಿಟ್ವೀನ್ ದಿ ಹೋಲ್ಸೇಲರ್ ಆ್ಯಂಡ್ ದಿ ಕಸ್ಟಮರ್. ಹಿ ಈಸ್ ದ ಲಿಂಕ್ ಬಿಟ್ವೀನ್ ದಿ ಹೋಲ್ಸೇಲರ್ ಆ್ಯಂಡ್ ಕಸ್ಟಮರ್. ಸಗಟು ವ್ಯಾಪಾರ ಮತ್ತು ಗ್ರಾಹಕರ ನಡುವೆ ಒಂದು ಕೊಂಡಿಯಂತೆ ಕೆಲಸ ಮಾಡ್ತಾನೆ. ಹಿ ಕ್ರಿಯೇಟ್ಸ್ ಡಿಮಾಂಡ್ ಫಾರ್ ದಿ ಪ್ರಾಡಕ್ಟ್ಸ್ ಬೈ ಡಿಸ್ಪ್ಲೇಯಿಂಗ್ ದಿ ಗೂಡ್ಸ್ ಟು ದಿ ಕನ್ಸ್ಯೂಮರ್ಸ್. ಅವೇನು ಮಾಡ್ತಾನೆ, ಹೊಸ ಹೊಸ ವಸ್ತು ಏನಾದರೂ ಬಂದಿತ್ತು ಅಂತಂದ್ರೆ ಅದನ್ನು ಕಸ್ಟಮರಿಗೆ ಅದ್ರ ಉಪಯೋಗ ಏನು ಅಂತ ಎಲ್ಲ ಹೇಳಿಕೊಟ್ಟು ಆ ಪ್ರಾಡಕ್ಟ್ದ ಡಿಮಾಂಡ್ಸನ್ನು ಇನ್ಕ್ರೀಸ್ ಮಾಡುವಂತಹ ಕಾರ್ಯವನ್ನು ಕೂಡ ಈ ಕಿರುಕುಳ ವ್ಯಾಪಾರಸ್ಥ ಮಾಡ್ತಾನೆ. ದೆನ್ ಟು ಮ್ಯಾನುಫ್ಯಾಕ್ಚರರ್ಸ್, ಇವು ಸರ್ವಿಸ್ ಮ್ಯಾನುಫ್ಯಾಕ್ಚರಿಂಗ್ ಏನು ಕೊಡ್ತಾರೆ, ಡಿಸ್ಟ್ರಿಬ್ಯೂಟಿಂಗ್ ದ ಗೂಡ್ಸ್ ಟು ದಿ ಎಂಡ್ ಯೂಸರ್ಸ್. ಮ್ಯಾನುಫ್ಯಾಕ್ಚರ್ನು ಹೋಲ್ಸೇಲರ್ಗೆ ಕೊಡ್ತಾನೆ, ಹೋಲ್ಸೇಲಿಂದ ರಿಟೇಲ್ಗೆ ಬರುತ್ತೆ. ಇವ್ರೇನು ಮಾಡ್ತಾರೆ, ಮ್ಯಾನುಫ್ಯಾಕ್ಚರಿಂಗ್ ಯಾವ ರೀತಿಯಾದಂತಹ ಸರ್ವಿಸ್ ಕೊಡ್ತಾರಪ್ಪ ಅಂತಂದ್ರೆ ಅವರು ಮ್ಯಾನುಫ್ಯಾಕ್ಚರಿಂಗ್ ಮಾಡೋಂಥ ವಸ್ತನ್ನು ಇವರು ಎಂಡ್ ಯೂಸರ್ಸ್ ತನಕ ತಲುಪಿಸ್ತಾರೆ. ಚಾನೆಲ್ ಆಫ್ ಇನ್ಫಾರ್ಮೇಷನ್, ಉತ್ಪಾದನಾ ಸ್ಥಳದಿಂದ ಅಂತಿಮ ಉತ್ಪಾದನಾ ಗ್ರಾಹಕರಿಗೆ ವಿತರಣಾ ಮಾರ್ಗವನ್ನು ನಿರ್ವಹಣೆ ಮಾಡುತ್ತಾರೆ. ಎಲ್ಲೋ ಪ್ರೊಡ್ಯೂಸ್ ಆಗಿರುತ್ತೆ, ಎಲ್ಲೋ ಅದನ್ನು ಹೋಲ್ಸೇಲ್ಗೆ ತೊಗೊಂಡಿರ್ತಾನೆ, ಅಂಥ ವಸ್ತುಗಳನ್ನು ಅಲ್ಟಿಮೇಟ್ ಕನ್ಸ್ಯೂಮರಿಗೆ ಮುಟ್ಟಿಸುವಂತಹ ಕೆಲಸವನ್ನು ಯಾರು ಮಾಡ್ತಾರೆ, ಈ ರಿಟೇಲರರು ಮಾಡ್ತಾರೆ. ದೆನ್ ಲಿಂಕ್ ಬಿಟ್ವೀನ್ ಮ್ಯಾನುಫ್ಯಾಕ್ಚರರ್ ಆ್ಯಂಡ್ ಕನ್ಸ್ಯೂಮರ್ಸ್, ಇವರು ಕೂಡ ಏನಾಗ್ತಾರೆ, ಒಬ್ಬ ಲಿಂಕ್, ಒಂದು ಕೊಂಡಿ ಥರ ಕೆಲಸ ಮಾಡ್ತಾರೆ. ದೆನ್ ರೆಕಮೆಂಡಿಂಗ್ ಪ್ರಾಡಕ್ಟ್ಸ್ ವೇರ್ ಬ್ರ್ಯಾಂಡ್ ಲಾಯಲ್ಟಿ ಇಸ್ ನಾಟ್ ಸ್ಟ್ರಾಂಗ್ ಫಾರ್ ಅನ್ಬ್ರ್ಯಾಂಡೆಡ್ ಪ್ರಾಡಕ್ಟ್ಸ್. ವಸ್ತುವಿನ ರಾಜನೀತಿ ಬಲಹೀನವಾದಾಗ ವಸ್ತು ಶಿಫಾರಸುಗಳನ್ನು ಹೊರಡಿಸುತ್ತಾರೆ. ಏನಾಗುತ್ತೆ, ನಮಗೆ ಬೈ ಚಾನ್ಸ್ ಅವರು ಮ್ಯಾನುಫ್ಯಾಕ್ಚರ್ಸ್ ಪ್ರಾಡಕ್ಟ್ಸ್ ಇನ್ನೂ ಮಾರ್ಕೆಟ್ನಲ್ಲಿ ಅಡ್ವರ್ಟೈಸ್ಮೆಂಟ್ಲಿಗೆ ಮಾಡಲಿಕ್ಕೆ ಆಗಲಿಲ್ಲ ಅಂತಂದ್ರೆ ಏನು ಮಾಡ್ತಾರೆ, ಅವ್ರು ದೇ ಆರ್ ರಿಕ್ವೆಸ್ಟಿಂಗ್ ಟು ದ ರಿಟೇಲರ್ ಇಸ್ ಇನ್ಫಾರ್ಮಿಂಗ್ ಅಬೌಟ್ ದ್ಯಾಟ್ ಬ್ರ್ಯಾಂಡ್ ಟು ದಿ ಹೀಸ್ ಕಸ್ಟಮರ್ಸ್. ಅದರಿಂದ ಆ ವಸ್ತುಗಳ ಬೇಡಿಕೆಯೂ ಕೂಡ ಹೆಚ್ಚಾಗುತ್ತೆ. ಸೊ ಇವಿಷ್ಟು ನಾವು ಡಿಸ್ಕಷನ್ ಮಾಡಿದ್ವಿ ಇಟ್ಟತನ. ಈಗ ಅದ್ರ ಮೇಲೆ ಒಂದಿಷ್ಟು ಮಲ್ಟಿಪಲ್ ಚಾಯ್ಸ್ ಕ್ವಶನ್ಸ್ ಇದ್ದಾವೆ, ಅದನ್ನು ನೋಡೋಣ. ಮೋಸ್ಟ್ ಆಫ್ ದಿ ರಿಟೇಲ್ ಔಟ್ಲೆಟ್ಸ್ ಇನ್ ಇಂಡಿಯಾ ಆರ್ ಹ್ಯಾವಿಂಗ್ ಲೆಸ್ ದ್ಯಾನ್ ಡ್ಯಾಶ್ ಸ್ಕ್ವೇರ್ ಫೀಟ್ ಇನ್ ಸೈಜ್ 1500, 800, 1500. ದ ಆನ್ಸರ್ ಈಸ್ 500. Then retail sales to touch US dollar dash by 2018, that is 950. Expand FDI, foreign direct investment. Then retailer provides of goods, ready stock, ready cash, both in and B. So retailer provides the ready stock to his customer. Option A is the answer. So my dear students, in this session 2 we have discussed the retail scenario in India, challenges in retail sector, factors affect the growth of retail in India. In our next session alli ನಾವು functions of retailing, types of retailing based on ownership ಅನ್ನೋ ಈ 3 ಕಾನ್ಸೆಪ್ಟ್ಸ್ ಅನ್ನು ನಮ್ಮ ಸೆಷನ್ 3 ಯಲ್ಲಿ ನಾವು ಡಿಸ್ಕಷನ್ ಅನ್ನು ಮಾಡೋಣ. ಥ್ಯಾಂಕ್ ಯು ವೆರಿ ಮಚ್.